ನಮಸ್ತೆ ವೀಕ್ಷಕರೇ, ನಾವಿವತ್ತು ಸೊಂಡೆಗುಪ್ಪ ಬೈಪಾಸ್ ಉಡುಪಿ ಹೋಟ್ಲ್ ಹತ್ರ ಇದ್ದೀವಿ. ವಿಶೇಷ ಏನಂದರೆ ಈ ಬೇಸಿಗೆ ಕಾಲದಲ್ಲಿ ಜನರು ತುಂಬ ಹೆಚ್ಚಾಗಿ ತಂಪು ಪಾನೀಯ ಕಡೆ ಹೋಗ್ತಾರೆ. ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಎಕ್ಸ್ಟ್ರಾ ಅವೆಲ್ಲ ವಿಚಾರಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಉಡುಪಿ ಹೋಟ್ಲಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದವರಿಗೆ ಒಂದು ದೊಡ್ಡ ಶಾಖೆ ಕಾದಿದೆ. ಏನಂದರೆ 50 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತೊಗೊಂಡಿರ್ತಾರೆ. ಐಸ್ ಕ್ರೀಮಲ್ಲಿ ಲಬ್ಬರ್ ಸಿಗುತ್ತೆ. ಲಬ್ಬರು ಸರ್, ಸಣ್ಣ ಪುಟ್ಟ ವಿಚಾರ, ಲಬ್ಬರ್ ಸಿಕ್ಕಾದಾಗ ಇವ್ರಿಗೆ ಮಾಲೀಕರಿಗೆ ಕೇಳಿದಾಗೆ ಉಡಾಫಿ ಉತ್ತರ ಕೊಡ್ತಾರೆ. ಸರ್ ಏನೋ ಆಗ್ಬಿಡೈತೆ ಬೈ ಮಿಸ್ಸು, ಬಿಡ್ರಿ ಬೇರೆದು ಕೊಡ್ತೀವಿ, ಇಲ್ಲ ಹೇಳ್ತೀವಿ ಬಿಡ್ರಿ ಅಂತ 50 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತೊಗೊಂಡಿರ್ತಾರೆ. ಏಕಾಏಕಿ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಲಬ್ಬರ್ ಸಿಗುತ್ತೆ. ಸರ್ ಲಾಸ್ಟ್ ಟೈಮೇ ನೋಡಿರ್ಬೇಕು ನೀವು, 2 ವರ್ಷದ ಮಗು ಹೂವು ನುಂಗ್ಬಿಟ್ಟು ಸತ್ತೋಗಿತ್ತು. ಆ ರೀತಿ ದೊಡ್ಡವ್ರ ಕೈಲೇ ತಡ್ಕೊಳಕ್ಕಾಗಲ್ಲ. ಇನ್ನು ಚಿಕ್ಕ ಮಕ್ಳು ಏನಾದರೂ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಲಬ್ಬರ್ ತಗ್ಲಾಕೊಂಡ್ರೆ ಏನು ಗತಿ? ಅಷ್ಟೇ, ಅವ್ರ ಪ್ರಾಣ ಹೋಗುತ್ತೆ. ಉಡುಪಿ ಹೋಟ್ಲಿಗೆ ಬಂದು ಏನಾದ್ರು ತಿನ್ನೋಕ್ಕಿಂತ ಮುಂಚೆ ತುಂಬ ಎಚ್ಚರವಾಗಿರಬೇಕು. ಯಾಕಂದರೆ ಈ ಹೋಟ್ಲಲ್ಲಿ 2 ಇನ್ಸಿಡೆಂಟ್ ಆಗಿದೆ ಸರ್. 1 ವರ್ಷದ ಮುಂಚೆ ಅಲ್ಲಿ ಸಿಗುತ್ತೆ, ಅವಾಗೂ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಲಾಸ್ಟ್ ಟೈಮು 6 ಮಂತ್ ಮುಂಚೆ ಅನುಮಾನಾಸ್ಪದ ಸಾವಾಗುತ್ತೆ. ಇವ್ರದೇ ಅರ್ಗೆ ಬಟ್ಟ ಇವ್ರದೇ ರೂಮಲ್ಲಿ ಸುಸೈಡ್ ಮಾಡ್ಕೊತಾನೆ. ಅನುಮಾನಾಸ್ಪದ ಸಾವು, ಪೊಲೀಸು ಪ್ರಕರಣನೂ ದಾಖಲಾಗೈತೆ. ಆಮೇಲೆ 6 ಮಂತ್ 1 ಇಯರ್ ಬ್ಯಾಕು ಅಲ್ಲಿ ಸಿಗುತ್ತೆ. ಹಾಗೂ ಅಷ್ಟೇ ಏನು ಮಾಡ್ತಾರೆ, ಬೇಜವಾಬ್ದಾರಿ ಉತ್ತರ ಕೊಟ್ಟು ಏನೋ ಹೇಳಿ ಬಿಡಿ ಸರ್ ಸರಿಪಡಿಸಿ ಅಂತಾರೆ. ಇದಕ್ಕೆ ದಯಮಾಡಿ ಹೆಲ್ತ್ ಆಫೀಸರು ಮತ್ತು THO ಆರೋಗ್ಯ ಶಾಖೆಯವರು ಎಚ್ಚೆತ್ಕೊಂಡು ಬಂದು ಇಲ್ಲಿ ಕ್ಲೀನ್ನೆಸ್ನ, ನೀಟ್ನೆಸ್ನ ನೋಡಬೇಕು. ಯಾಕಂದರೆ ಗ್ರಾಹಕರು ತುಂಬ ಅಲಿಗೇಷನ್ ಮಾಡ್ತಾಯಿದ್ದಾರೆ. ಜ್ಯೂಸ್ ಕೊಡಬೇಕಾದ್ರೂ ಯಾವುದೇ ಸ್ವಚ್ಛತೆ ಇಲ್ಲ, ಐಸ್ ಕ್ರೀಮ್ ಕೊಡಬೇಕಾದ್ರೂ ಸ್ವಚ್ಛತೆ ಇಲ್ಲ, ಊಟ ತಿಂದಿಲ್ಲ ಸ್ವಚ್ಛತೆ ಇಲ್ಲ, ಬೇಜವಾಬ್ದಾರಿ ತಂಡದಿಂದ ಗ್ರಾಹಕರಿಗೆ ತಿನ್ನಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಬಳಸೋವಂಥ ಸಾಮಗ್ರಿಗಳೆಲ್ಲ ಸರಿ ಇಲ್ಲ ಅಂತ ಗ್ರಾಹಕರು ತುಂಬ ರೀತಿಯಾಗಿ ಕಳಕಳಿಯನ್ನು ಮಾಡ್ಕೊತಾರೆ. ದಯಮಾಡಿ ನಾನು ಹೇಳೋದು ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಎಚ್ಚೆತ್ತುಕೊಂಡು ಈ ಉಡುಪಿ ಹೋಟ್ಲಿಗೆ ಬಂದು ಇವ್ರದ್ದೇನಿದೆ ಆಸ್ ಇಟ್ ಈಸ್ ಸ್ವಚ್ಛತೆ ಕಾಪಾಡ್ತಾ ಇದ್ದಾರಾ, ಅಥವಾ ಮಾನದಂಡ ಪ್ರಕಾರ ಎಲ್ಲ ಕಲರ್ಸ್ನ ಬಳಸ್ತಾ ಇದ್ದಾರಾ, ಅಥವಾ ಗ್ರಾಹಕರಿಗೆ ಯೂಸ್ ಆಗುವಂಥ ನಿಟ್ಟಿನಲ್ಲಿ ಇವರಿಗೆ ಪದಾರ್ಥಗಳನ್ನು ಕೊಡ್ತಾ ಇದ್ದಾರಾ, ತಿನಿಸಿ ಪದಾರ್ಥಗಳನ್ನು ಚೆಕ್ ಮಾಡಬೇಕು. ಇಲ್ಲವಾದರೆ ಅಂಥ ಸನ ದೂರ ಇಲ್ಲ. ಯಾವುದಾದ್ರು ಒಂದು ಮಗು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಅಥವಾ ಏನಾದ್ರು ಊಟ ಸೇವಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಿ ಸಾವಪ್ಪ ದಿನ ದೂರ ಇಲ್ಲ. ಯಾಕಂದರೆ ಈ ಉಡುಪಿ ಹೋಟ್ಲು ಆ ಥರ ದಿನೇ ಆ ಥರ ಆಗ್ತಾ ಇದೆ. ಯಾಕಂದರೆ ಒಂದು ಅನುಮಾನಾಸ್ಪದ ಸಾವು, ಇವ್ರದ್ದೇ ಅಡುಗೆ ಬಟ್ಟ. ಆಮೇಲೆ 1 ಇಯರ್ ಬ್ಯಾಕು ಅಲ್ಲಿ ಸಿಗುತ್ತೆ, ಅದು ದೊಡ್ಡ ಇಶ್ಯೂ ಆಗುತ್ತೆ. ಈಗ ನೋಡಿದ್ರೆ ಐಸ್ ಕ್ರೀಮಲ್ಲಿ ಲಬ್ಬರು. ಈಗ ಸಾರ್ವಜನಿಕರು ನೀವೇ ಎಚ್ಚೆತ್ಕೊಳ್ಬೇಕು. ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಆರೋಗ್ಯಕರ ಪದಾರ್ಥಗಳು ತಿನ್ನಬೇಕಾ ಅಥವಾ ದುಡ್ಡು ಕೊಟ್ಟು ವಿಷ ಸೇವಿಸಿ ಸಾಯ್ಬೇಕಾ ಅನ್ನೋದು ಸಾರ್ವಜನಿಕರೇ ಅರ್ಥ ಮಾಡ್ಕೊಬೇಕು. ನೋಡ್ತಾ ಇರಿ. ಅಲ್ಲಿವರೆಗೂ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ. ಪೆನಾಲ್ಟಿ ಬೇಡ, ಪ್ರಾಣ ಹೋದ್ರೆ ಸಾರಿ ಕೇಳಿದ್ರೆ ಏನ್ ಬಂತು? ತಗೊಂಡು ನೋಡ್ತೀರಾ? ಈಗ ಸರ್ ಒಂದ್ ಕೆಲಸ ಮಾಡಿ ಬನ್ನಿ ಸರ್, ಇಲ್ಲಿ ಯಾರೋ ಒಬ್ರು ವಯಸ್ಸಾಗ್ತೀನಲ್ಲ ಅವ್ನಿಗೆ ಹೇಳ್ಬಿಡಪ್ಪ, ತಿನ್ಬಿಡ್ರಪ್ಪ, ಸಮೇತ ತಿನ್ಬೇಕು ನೋಡ್ಬಿಟ್ಟು